ಐದು ನಿಮಿಷ ಆಗಿ ಹೋಗೋದು ಅಷ್ಟೊತ್ತಿಗೆ ಭಯಂ ಅಂತ ಇಷ್ಟು ಜನ 150 ಮಕ್ಕಳು ಇದ್ವಿ ಒಂದೊಂದು ಕೂದಲ ಅವನು ಮನಸ್ಸು ಮಾಡಿದ್ರೆ ಆಯ್ತು ಹೇಗಣ ಎಲ್ಲವ ನಾಳೆನವ್ರೆಲ್ಲ ಹೇಗಣ ತಡೆ ನಾಳೆ ಸಮಾಧಾನವಾಗಿ ಅವನಿಂದ ಏನ್ ಮಾಡೋಕೆ ಅವ್ರ ಅಪ್ಪ ಅವ್ರ ಹೆಂಡತಿ ಅವ್ರು 3 ಜನ ಬರ್ತಾರೆ ಅಂತ ಹೇಳಿದ್ರಲ್ವಾ, ಅವ್ರ 5 ಜನ ಬರ್ತಾರೆ, MLA ಸಾಹೇಬ್ರು ನಾವು ಬರ್ತೀವಿ. ಒಂದು ತಿಳಿಯಾಗಿ ಮಾಡ್ಕೊಂಡು ಡೈರಿ ಚೆನ್ನಾಗಿ ನಡೀಲಿ, ಸಾಲ್ಗಳು ಏನ್ ಬೇಕು ಮಾಡ್ಕೊಳ್ಳಿ. ಮುಂದೆ ನೀವು ಯಾರು 12 ಜನ ಕಮಿಟಿ ಅಧ್ಯಕ್ಷ ಸೆಕ್ರೆಟರಿ ಮಾಡ್ಕೊಂಡು ಆಮೇಲೆ ಅವನೇನು ಅವನ ಬಗ್ಗೆ ಏನಾಗಿದೆ ಹಣಕಾಸಿಂದು ಅವ್ನು ನೀವು ಹೇಳ್ತಾ ಇದ್ರೆ 80 ಲಕ್ಷ 50 ಲಕ್ಷ 1 ಕೋಟಿ 3 ಕೋಟಿ ಅದೊಂದು ಭಾಗ ಎಂಕ್ವೈರಿ ಆಗುತ್ತೆ, ರಿಪೋರ್ಟ್ ಬರುತ್ತೆ, ಅವ್ರು ನೇಮಕ ಮಾಡ್ತಾರೆ ಡೈರಿಲಿ. ರೇವಣ್ಣ ಸುಮ್ಮನೆ ಬಿಡಲ್ಲ, ಇರೋ ವಿಚಾರ. ಯಾರಿಗೆ ಅನ್ಯಾಯ ಆಗಿದ್ರು ರೈತರಿಗೆ ಸಂಘಕ್ಕೆ ಅನ್ಯಾಯ ಆಗುತ್ತೆ, ಅವ್ರು ತೀರ್ಮಾನ ಮಾಡ್ತಾರೆ, ರಿಪೋರ್ಟ್ ಕೊಟ್ಟಿದ್ರು. ಅವರೆಲ್ಲ MLA ಇವರು ಆಡಿಟ್ ರಿಪೋರ್ಟ್ ಏನ್ ಕೊಡ್ತಾರೆ ಅದ್ರ ಮೇಲೆ 1 ಕೋಟಿ ಕಟ್ಬೇಕಾಗಿಲ್ಲ, 50 ಲಕ್ಷ ಏನ್ ಮಾಡ್ಬೇಕು ಎಲ್ಲ ಸೇರಿ ತೀರ್ಮಾನ ಮಾಡಿ ಇವೆಲ್ಲ ಸಮಾಧಾನ. ಅಲ್ಲ ಸರ್, ಅಪ್ಪ ಬುದ್ಧಿವಂತ ಏನೇ ಒಂದಿನ ಕರ್ಕ ಬಂದು ಯಾವತ್ತಾರು ಒಂದಿನ ತಾವು ಮಾಧ್ಯಮ ಮಿತ್ರರು ಕೂಡ ಬಂದು ಇದನ್ನ ಸುದ್ದಿ ಮಾಡಿದ್ರಿ. ಸಿಂಗಪಟ್ಟಣ ಗ್ರಾಮಕ್ಕೆ ಎಲ್ಲ ಮಹಿಳೆಯರು ಗ್ರಾಮಸ್ಥರು ಎಲ್ಲ ಕೂಡ ಸೇರಿ ಎಲ್ಲ ನಮ್ಮ ನಾಳೆ ಡೈರಿ ಅಧಿಕಾರಿಗಳೆಲ್ಲ ಸೂಪರ್ವೈಸರಿಂದ ಹಿಡಿದು ಮ್ಯಾನೇಜರ್ ಎಲ್ಲರೂ ಕೂಡ ಬಂದು ಒಂದು ಏನು ತನಿಖೆಯನ್ನು ಮಾಡಿ ಸತ್ಯಾಸತ್ಯತೆಯನ್ನು ಹೊರಗೆ ತಂದು, ಏನು ಹಿಂದೆ ಸೆಕ್ರೆಟರಿ ಕಾರ್ಯದರ್ಶಿಗಳು 21 ವರ್ಷದಿಂದ ಅವರೇ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾಯಿದ್ರು, ಲೋಪದೋಷ ಕಂಡು ಬಂದಿರೋದ್ರಿಂದ ಅವ್ರನ್ನ ಊರ ಗ್ರಾಮಸ್ಥರೇ ಸೇರಿ ಏನೋ ಒಂದು ದಂಡನ ಹಾಕಬೇಕು ಮತ್ತು ಒಂದು ಇದನ್ನು ಕ್ರಮ ಕೈಗೊಳ್ಳಬೇಕು ಅಂತ ಅಧಿಕಾರಿ ವರ್ಗದವರು ಮತ್ತು ಎಲ್ಲ ಗ್ರಾಮಸ್ಥರು ಸೇರಿ ಕ್ರಮ ಕೈಗೊಂಡು ಡೈರಿ ಹಾಳಾಗಬಾರ್ದು. ಯಾಕೆಂದರೆ ಇವತ್ತು ಮಳೆ ಬೆಳೆ ಯಾವುದೂ ಇಲ್ಲ, ಹಾಗಾಗಿ ಹೈನುಗಾರಿಕೆನೇ ಇವತ್ತು ಭಾಳ ಮುಖ್ಯವಾಗಿ ಎಲ್ಲ ರೈತರು ನಂಬ್ಕೊಂಡಿರೋದ್ರಿಂದ ಡೈರಿ ಹಾಳಾಗೋದು ಬೇಡ ಅಂತ ಗ್ರಾಮಸ್ಥರೇ ನಾವು ಕೂಡ ಎಲ್ಲ ಬಿಟ್ಟಿದ್ದೀವಿ. ಗ್ರಾಮಸ್ಥರೇ ಏನು 12 ಜನ ಸದಸ್ಯರನ್ನ ಮತ್ತು ಅಧ್ಯಕ್ಷರಿರ್ಬೋದು ಕಾರ್ಯದರ್ಶಿಗಳನ್ನ ಅವರೇ ಆಯ್ಕೆ ಮಾಡಿ ಮುಂದಿನ ದಿನಗಳಲ್ಲಿ ಈ ಥರ ಆಗದಿರೋ ನಿಟ್ಟಿನಲ್ಲಿ ಡೈರಿ ಕೂಡ ಭಾಳ ಉತ್ತಮವಾಗಿ ನಡ್ಕೊಂಡು ಹೋಗ್ತಾ ಇತ್ತು ಹಿಂದೆ. ಆದರೆ ಎಲ್ಲೋ ಒಂದು ಕಡೆ ಲೆಕ್ಕಾಚಾರನ ಇದನ್ನು ಏನು ಸೆಕ್ರೆಟರಿ ಸರಿಯಾಗಿ ಮಾಹಿತಿಯನ್ನು ಕೊಟ್ಟಿಲ್ಲ, ಲೋಪದೋಷ ಕಂಡು ಬಂದಿರೋದು ಸತ್ಯ ಆಗಿದೆ. ಹಾಗಾಗಿ ನಾಳೆ ಎಲ್ಲದೂ ಕೂಡ ಒಂದು ಉತ್ತಮವಾಗಿ ಎಲ್ಲರೂ ಕೂಡ ಶಾಂತಿ ರೀತಿಯಲ್ಲಿ ಬಗೆಹರಿಸೋ ನಿಟ್ಟಿನಲ್ಲಿ ಎಲ್ಲ ಕೂಡ ಮಾಡ್ತಾರೆ. ಹಣದ ರೂಪಾಯಿ ಜೊತೆಗೆ ಮಾಜಿ ಸಚಿವರು HD ರೇವಣ್ಣ ಅವರು ಪ್ರತಿ ವಾರ್ಷಿಕ ಸಭೆಯಲ್ಲೂ ಕೂಡ ರೈತರಿಗೆ ಏನೋ ಒಂದು ಘೋಷಣೆ ಮಾಡ್ತಾ ಇರ್ತಾರೆ. ಅಂದ್ರೆ ಈಗ ದುಡ್ಡು ಉಳಿತಾಯ ಜಾಸ್ತಿ ಆಗಿದ್ರೆ ಅದರಲ್ಲೂ ಕೂಡ ಅವರಿಗೆ ಕೊಡ್ತಾರೆ ಕಮಿಷನ್, ಸೌಲಭ್ಯಗಳೆಲ್ಲ ಕೊಡ್ತಾರೆ. ಒಂದು ಸೌಲಭ್ಯ ಇಲ್ಲಿ ಬಂದಿಲ್ಲ ಅಂತ ಒಂದು ಹೌದು ಎಲ್ಲ ಗ್ರಾಮಸ್ಥರು ಹೇಳ್ತಾರೆ. ಯಾಕಂದ್ರೆ ನಾವು ಕೂಡ ಡೈರಿ ಹೆಂಗೆ ನಡ್ಕೊಂಡು ಹೋಗ್ತಾ ಇರೋದ್ರಿಂದ ನಾವು ಇದಕ್ಕೆ ಬಂದಿರಲಿಲ್ಲ, ಯಾವುದು ವಿಚಾರಕ್ಕೂ ಕೂಡ ಬಂದಿಲ್ಲ. ಇವತ್ತೆಲ್ಲ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ ಹಲವಾರು ವರ್ಷಗಳಿಂದ ಲೋಪದೋಷ ಆಗಿತ್ತು ಅಂತ. ಯಾಕಂದರೆ ಸನ್ಮಾನ್ಯ ರೇವಣ್ಣ ಸಾಹೇಬರು ಕೂಡ ಇವತ್ತು ಮೆಗಾ ಡೈರಿ ತಾವೇ ನೋಡ್ತಾ ಇದ್ದೀರಿ. ಡೈರಿ ವಿಚಾರದಲ್ಲಿ ರೇವಣ್ಣ ಸಾಹೇಬ್ರು ಯಾವುದೇ ವಿಚಾರಕ್ಕೂ ಕಾಂಪ್ರಮೈಸ್ ಆಗೋ ಪ್ರಶ್ನೆನೇ ಇಲ್ಲ. ಇವತ್ತು ರೈತರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ 200 ಕೋಟಿ ಸಾಲವನ್ನು DCC ಬ್ಯಾಂಕ್ ಮುಖಾಂತರ ಕಡಿಮೆ ದರದಲ್ಲಿ ಬಡ್ಡಿಗೆ ಕೊಡ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೂ ಕೂಡ ಈ ಚಿಕ್ಕ ಪುಟ್ಟ ಇದನ್ನು ಡೈರಿಯಲ್ಲಿ ನಡೀತಿರೋದ್ರಿಂದ ಗಮನಕ್ಕಿರಲಿಲ್ಲ. ನಾವು ಕೂಡ ಅವ್ರ ಗಮನಕ್ಕೆ ತಂದು ಕ್ರಮವನ್ನು ಕೈಗೊಳ್ತೀವಿ ಸರ್ ಇದನ್ನು.